ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ ಮಹಾರಾಣಿಯ ಹಾಗೆ. ಮನೆ ಕೆಲಸ ಯಾರು ಮಾಡೋದು? ನಿಮ್ಮ ಮಾವನ. ಆಯಾಸ ಪಡದಿರು ಎನ್ನು ಕೂಗುತ್ತ ಹೀಗೆ ಎಲ್ಲ ಕೆಲಸ ಮಾಡಿ ಮುಗಿಸುವೆ ನೀನೇ ಆಗ ಮೆಚ್ಚಿಕೊಳ್ಳುವೆ. ಪಮಪಂ ಪಮಪಂ ಪಮಪಂ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ ಮಹಾರಾಣಿಯ ಹಾಗೆ. ಒಟ್ಟುಮಲ್ಲಿಯವರು ಈ ಸಾಂಗ್ ನೋಡ್ತಿದ್ದಾರೆ ಅಂದ್ರೆ ಇವ್ರಿಗೂ ಇದೇ ರೀತಿ ಸೇವೆ ಮಾಡಿಸ್ಕೊಳ್ಳೋಕೆ ಇಷ್ಟ ಅನ್ಸುತ್ತೆ. ಗೌಡ್ರು ಯಾವುದೇ ಕಾರಣಕ್ಕೂ ಸೇವೆ ಮಾಡೋದಕ್ಕೆ ಒಪ್ಪೋದಿಲ್ಲ. ಇದೇ ವಿಷಯನ ಗಾಳವಾಗಿ ಇಟ್ಕೊಂಡು ಇಲ್ಲಿ ಪಿನ್ನಿಟ್ಟು ಗೌಡ್ರು ಅನ್ನೋ ಬಲೂನ್ನ ಬ್ಲಾಸ್ಟ್ ಮಾಡ್ತೀನಿ. ನಿಮಗೆ ನಾನು ಬೆಸ್ಟ್ ಅನಿಸ್ಕೋತೀನಿ. ಹಾಯ್ ಪುಟ್ಮಲ್ಲಿಯವರೇ. ಬನ್ನಿ ಬನ್ನಿ ಚಂದನ್ ಅವರೇ, ಗಡ್ಡ ಬಿಟ್ಕೊಂಡು ನೋಡ್. ಪುಟ್ಮಲ್ಲಿಯವರೇ, ಇದು ನನಗೆ ಅರ್ಥ ಆಗ್ಲಿಲ್ಲ. ಅದೇ ಮಧ್ಯಾಹ್ನ ಹೊತ್ತು ಹೇಳ್ತಾರಲ್ಲ ಅದು. ಪುಟ್ಮಲ್ಲಿಯವರೇ, ಅದು ಗಡ್ಡ ಬಿಟ್ಕೊಂಡು ನೋಡಲ್ಲ. ಗುಡ್ ಆಫ್ಟರ್ನೂನ್. ಹಿಡಿದ್ರೆ ಚಾಡ. ಅದೇ ಏನಿವತ್ತು ಆರಾಮಾಗಿ ಕೂತ್ಕೊಂಡು ಅಣ್ಣವ್ರ ಸಾಂಗ್ ನೋಡ್ತಾ ಇದ್ದೀರಾ? ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ ಮಹಾರಾಣಿಯ ಹಾಗೆ. ಈ ಹಾಡು ಅಂದ್ರೆ ನಂಗೆ ಸಾನೇ ಇಷ್ಟ ನೀ, ಅದಕ್ಕೆ ನೋಡ್ತೀವಿ. ಬರೀ ಹಾಡು ಮಾತ್ರ ಇಷ್ಟನಾ ಅಥವಾ ಗೌಡ್ರು ಇದೇ ರೀತಿ ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ ಅಂತ ಹಾಡು ಹಾಡ್ತಾ ನಿಮ್ ಸೇವೆ ಮಾಡ್ಬೇಕು ಅನ್ನೋ ಯೋಚನೆ ಏನೂ ಇಲ್ವಾ? ಅನ್ನಿಸ್ತಾ ಇರ್ತದ ಯೋಳಿ ಅಣ್ಣವರು ಮಾಧುರಿಯವ್ರ ಸೇವೆ ಮಾಡೋ ಥರ ನಾನು ನಮ್ಮ ಬಾಬಣ್ಣ ಕೈಲಿ ಸೇವೆ ಮಾಡಿಸ್ಕೊಬೇಕು ಅಂತ ಇಷ್ಟನೇ. ಆದ್ರೆ ಯಾನ್ ಮಾಡೋದು, ನಮ್ಮ ಬಾಬಣ್ಣ ಕಾಪಿ ಕುಡ್ದು ಗಳಸ್ನ ಎತ್ತಿಡಲ್ಲ ಅಂತದ್ರಲ್ಲಿ ನಾನು ಸೇವೆ ಮಾಡಾರ. ಅದಕ್ಕೆ ಪುಟ್ಟಮಲ್ಲಿಯವರೇ, ನೀವು ನನ್ನೂರಾಗ್ಬಿಡಿ, ನಿಮ್ಮನ್ನ ರಾಣಿ ತರ ನೋಡ್ಕೋತೀನಿ. ಯಾನಂದ್ರೆ ನನಗೆ ಹೆಂಡತಿ ಸೇವೆ ಮಾಡೋದು ಅಂದ್ರೆ ತುಂಬಾ ಇಷ್ಟ. ನನ್ಗೆ ಅವಳು ಖುಷಿನೇ ಮುಖ್ಯ. ಅದಕ್ಕೆ ಎಲ್ಲ ಕೆಲಸನೂ ಬಿಟ್ಟು ಅವಳು ಸೇವೆ ಮಾಡ್ಕೊಂಡಿದ್ದೀನಿ. ಮಧುರವರು ಸಾನೆ ಅದೃಷ್ಟ ಮಾಡಿದ್ರು ಮುಡಿ. ಆ ವಿಷಯ ಬಿಡಿ ಪುಟ್ಟಮಲ್ಲಿಯವರೇ, ನಿಮ್ಮಂತ ಒಳ್ಳೆಯವ್ರಿಗೆ ಗೌಡ್ರಂತ ಗಂಡ ಸಿಕ್ಕಿರೋದು ಸ್ವಲ್ಪನೂ ಸರಿ ಇಲ್ಲ. ಚಂದನ್ ಅವ್ರೆ, ಯಾಕಂತ ಹೇಳ್ತಾ ಇದ್ದೀರಿ? ಮತ್ತಿನ್ನೇನು ಪುಟ್ಟಮಲ್ಲಿಯವರೇ, ಮದುವೆಯಾಗಿ ಇಷ್ಟು ವರ್ಷ ಆಯ್ತು, ಮನೆ ಕೆಲಸ ಎಲ್ಲ ನೀವು ಒಬ್ಬರೇ ಮಾಡ್ತಿದ್ದೀರಾ. ಗೌಡ್ರು ಒಂದು ಸಣ್ಣ ಕೆಲಸ ಮಾಡಿದಾರ? ಅಣ್ಣವರು ಅವ್ರ ಹೆಂಡ್ತಿನ ಬೇಡ ಎದುರು ಮನೆ ಜಾನಿ ಅಟ್ಲೀಸ್ಟ್ ನಾನು ಹೆಂಡ್ತಿನ ನೋಡ್ಕೊಂಡಂಗಾದ್ರೂ ನೋಡ್ಕೋಬಹುದಲ್ಲ ಅಂದೆ. ಎಲ್ಲದಕ್ಕೂ ಕೇಳ್ಕೊ ಬಂದಿರ್ಬೇಕು ಬುಡಿ ಚಂದನ್ ಅವ್ರ. ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊತೀರ ಪುಟ್ಟಮಲ್ಲಿಯವರೇ? ಅವ್ರಿಗೆ ಎಕ್ಸಿಟ್ ಕೊಟ್ಬಿಡಿ, ನನ್ಗೆ ಎಂಟ್ರಿ ಕೊಟ್ಬಿಡಿ. ಅವರು ನಿಮ್ ಸೇವೆ ಮಾಡೋ ಹಾಗೆ ಮಾಡಿ ಎಂದೆ. ಅದ್ ಹೆಂಗ ಮಾಡೋದು? ಪುಟ್ಟಮಲ್ಲಿಯವರೇ, ಇಷ್ಟು ಮಾಡಿ. ನೀವ್ ಹೇಳ್ದಂಗ್ ಮಾಡಿದ್ರೆ ನಮ್ ಬಾಬಣ್ಣ ನನ್ ಸೇವೆ ಮಾಡ್ಲಿಲ್ಲ ಅಂದ್ರೆ? ಅವ್ರು ಮಾಡಲ್ಲ ಅಂತ ನನ್ಗೆ ಗೊತ್ತು ಬಿಡಿ. ಏನಂದ್ರೆ? ಅವ್ರು ಒಪ್ಲಿಲ್ಲ ಅಂದ್ರೆ ನೀವು ಬಿಡಬೇಡಿ ಪುಟ್ಟಮಲ್ಲಿಯವರೇ, ಹಠ ಮಾಡಿ. ಹಠ ಮಾಡಿದ್ಮೇಲೆ ನಮ್ ಬಾಬಣ್ಣ ನನ್ ಸೇವೆ ಮಾಡ್ಲಿಲ್ಲ ಅಂದ್ರೆ ಒಂದಷ್ಟು ದಿನ ಟೆಂಪ್ರವರಿ ಡೈವರ್ಸ್ ಕೊಟ್ಬಿಡಿ. ಆಯ್ಕರೆ ಏನಿದೆ ಅಪಸ್ವರ? ಹಂಗೆಲ್ಲ ಮಾಡೋದ್ ತಪ್ಪಲ್ವಾ? ತಪ್ಪೇನು ಇಲ್ಲ ಪುಟ್ಟಮಲ್ಲಿಯವರೇ. ಕಬ್ಬಣನ ಬಗ್ಗಿಸ್ಬೇಕು ಅಂದ್ರೆ ಕಾಯ್ದಾಗ್ಲೇ ಚೆನ್ನಾಗಿ ಕಟ್ಬಿಡ್ಬೇಕು. ಒಂದು ಸಲ ನಾನು ಹೇಳ್ದಂಗೆ ಟ್ರೈ ಮಾಡಿ, ಆಮೇಲೆ ಗೌಡ್ರು ನಿಮ್ಮನ್ನ ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ ಅಂತ ನೋಡ್ಕೋತಾರೆ. ಸರಿ ಚಂದನ್ ಅವರೇ, ನೀವ್ ಹೇಳ್ದಂಗೆ ಮಾಡ್ತೀನಿ. ಗೌಡ್ರು ನಾನು ಹೇಳ್ದಂಗೆ ಕೇಳಲ್ಲ, ಆಗಲ್ಲ. ಇದೇ ಕಾರಣ ಇಟ್ಕೊಂಡು ಪುಟ್ಟಮಲ್ಲಿಯವರು ಗೌಡ್ರನ್ನ ಬಿಟ್ಬಿಡ್ತಾರೆ. ಈ ಸೈಕಲ್ ಗ್ಯಾಪಲ್ಲಿ ಪುಟ್ಟಮಲ್ಲಿಯವ್ರನ್ನ ನಾನು ಬುಟ್ಟಿಗೆ ಹಾಕೊಂಡ್ಬಿಡ್ಬೇಕು. ಝುಮ್ಕಾಯಿ ಮೈಯಲ್ಲಿ ತುಮ್ಕಾಯಿ ಮನದಲ್ಲಿ ಶುರು ಪ್ರೀತಿ ದೊಂಬರಾಟ ಎದೆಯಲ್ಲಿ ಸುಯಿ ಸುಯ್ಯ ಬೀಸಿದೆ ತಂಗಾಳಿ ಮೈಯ ತಾಕುವ ಹೊತ್ತಲ್ಲಿ ತೂಫಾನು ಎದ್ದ ಹಾಗೆ ಉಸಿರಲ್ಲಿ ಹರೆಯ ಹೊರೆ ಹೆಚ್ಚಾದರೆ ಪರಪಂಚವೇ ಪ್ರಳಯ. ಗೌಡ್ರೆ, ಏನ್ ಮಾಡ್ತಿದ್ದೀರಾ? ಮೈ ಮರ್ತು ಬಿಟ್ಟಿದ್ದಿ. ಅದು ನಿಮ್ಮ ಕುಂಟ ನೋಡಿ ನಾನು ಮೈ ಮರ್ತ್ಬಿಟ್ಟು ಕುಂಟ ಹಾಕ್ಬಿಟ್ಟಿ ಅನ್ನಿ. ಮಧುರ ಅವ್ರೆ, ನೀವು ನಿಮ್ಮ ಅವ್ವ ಒಟ್ಟ ಒಳಗಿದ್ದಾಗ ಅವರು ದಿನ ನವ್ಳು ನೋಡ್ತಿದ್ರಾ? ಯಾಕೆ? ನೀವು ನವ್ಳು ಮೀರ್ಸೋ ಥರ ಕುಣಿದು ಬಿಟ್ರಲ್ಲ, ಅದಕ್ಕೆ ಕೇಳಿದ್ವಿ. ನೀವು ನನ್ನ ತುಂಬಾ ಹೊಗ್ಲತ್ತಿದ್ದೀರಾ. ಇದು ಕಮ್ಮಿ ಆಯ್ತು ಕಂಬಿಡಿ. ಮಧುರ ಅವ್ರೆ, ನಿಮ್ಮನ್ನ ಎಷ್ಟು ತಗೊಳಿದ್ರು ಕಮ್ಮಿನೇ ಅನ್ನಿ. ಗೌಡ್ರೆ, ದೇವಸ್ಥಾನದ ಗಂಟೆನ ಪೂಜೆ ಇರೋಗ್ ಮಾತ್ರ ಬಾರಿಸ್ಬೇಕು. ಯಾವಾಗ್ಲೂ ಬಾರಿಸಿದ್ರೆ ಬೋರ್ ಆಗೋಗುತ್ತೆ. ಮಧುರ ಅವ್ರೆ, ಇತ್ತೀಚೆಗೆ ನೀವು ಶಾನ ಪಸಂದಾಗಿ ಮಾತಾಡೋದು ಕಲ್ತು ಬಿಟ್ಟಿದ್ದೀರಿ. ನಿಮ್ ಜೊತೆ ಇದ್ಮೇಲೆ ಕಲೀಲೇಬೇಕಲ್ಲ.
ಪರ್ಮನೆಂಟಾಗಿ ಜೊತೆಗಿದ್ದು ಬಿಡಿ, ಇನ್ನು ಯಾನೆಲ್ಲ ಕಲ್ಸ್ಕೊಡ್ತೀನಿ. ಏನಂದ್ರೆ ಮಧುರವ್ರೆ, ಇವತ್ತು ನೀವು ಯಾವ ಖುಷಿ ಕುಣ್ದದು? ಓ, ಆ ವಿಷಯ ನಾನು ನಿಮ್ಗೆ ಹೇಳಲೇ ಇಲ್ವಲ್ಲ. ಫೇಸ್ಬುಕ್ ಅಲ್ಲಿ ನಂದೊಂದು ಫೋಟೋನ ಅಪ್ಲೋಡ್ ಮಾಡಿದ್ದೆ. ಅದಕ್ಕೊಬ್ಬ ನೀವು ಮದ್ವೆ ಆಗಿದ್ರು ಇಷ್ಟು ಯಂಗ್ ಆಗಿದ್ದೀರಾ, 3 ಮಕ್ಕಳಾದ್ರೂ ನಿಮ್ ಗ್ಲಾಮರ್ ಒಂಚೂರು ಕಡಿಮೆ ಆಗಲ್ಲ, ಹೀಗೆ ಇರ್ತೀರಾ ಅಂತ ಕಮೆಂಟ್ ಮಾಡಿದ್ದ. ಆ ಖುಷಿ ಕುಳಿತಿದ್ದೆ. ಶಂಕರೇಶ್ವರ, ನಮ್ಮ ಮಧುರವ್ರನ್ನ ಹೊಗಳಕ್ಕ ಅವನಿಗೆ ಎಷ್ಟು ಧೈರ್ಯ ಇರಬೇಕು. ಅವನ ಅಡ್ರೆಸ್ ತಗೊಂಡು ಅವನ ಅಡ್ಡಡ್ಡ ಉದ್ದುದ್ದ ಸಿಗ್ದಾಕ್ಬಿಡ್ಬೇಕು. ಗೌಡ್ರೆ, ಮಧುರವ್ರೆ ಬಾತಿ, ಗೌಡ್ರೆ ಏನ್ ಯೋಚನೆ ಮಾಡ್ತಿದ್ರಿ? ನಿಮ್ಮ ಹೊಗಳೋದು ಕವಿನ ಸೈಡ್ ಕರ್ಕೊಂಡೋಗಿ ಸ್ಪೆಷಲ್ ಆಗಿ ಹೆಂಗ್ ಸನ್ಮಾನ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀನಿ. ಗೌಡ್ರೆ, ಅವ್ರ ಕಮೆಂಟ್ಸ್ ಓದಿದ್ಮೇಲೆ ಅವ್ರಿಗೇನಾದ್ರೂ ಕೊಡ್ಬೇಕು ಅನ್ನಿಸ್ತಿದೆ. ಮಧುರವ್ರೆ, ಅದ್ರ ಬಗ್ಗೆ ನೀವ್ಯಾಕೆ ತಲೆ ಕೆಡ್ಸ್ಕೊಂಡ್ರಿ? ನೀವು ಯಾರು ಕೊಡಬೇಕು ಅಂತ ಇದ್ರೋ ಅದನ್ನ ನಿಮ್ಮ ಪರವಾಗಿ ನಾನೇ ಅವನು ಕೊಟ್ಬಿಟ್ಟು ಬರ್ತೀನಿ. ನಾನು ಹೋಗಿ ಕೊಟ್ರೆ ಏನಾಗುತ್ತೆ? ಮಧುರವ್ರೆ, ನೀವು ಈಗ ಅರಳಿರೋ ಬ್ರಹ್ಮ ಕಮಲ ಥರ ಬಿಸಿಲಿಗೆ ಹೋದ್ರೆ ಬಾಡೋಗ್ಬಿಡ್ತಿದ್ದೀರಿ. ಹೋಲಿಕೆ ಚೆನ್ನಾಗಿದೆ. ನಾನು ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು. ಮಧುರವ್ರೆ, ನಿಮ್ಮನ್ನ ಶಾಣದಿಂದ ಒಂದು ಪ್ರಶ್ನೆ ಕೇಳಬೇಕು ಅಂತ ಅವನಿ, ಕೇಳ್ಯಾ? ಕೇಳಿ. ಅದ ಯಾವಾಗ ನೋಡಿದ್ರು ಅವ್ರು ಹೊಗಳಿದ್ರು ಇವ್ರು ಹೊಗಳಿದ್ರು ಅಂತ ಖುಷಿ ಪಡ್ತಾ ಇದಾರಲ್ಲ, ನಿಮ್ಮನ್ನ ಕಟ್ಕೊಂಡಾಗಿಂದ ಒಂದಿನವಾರು ಅಣ್ಣಪ್ಪನವ್ರು ನಿಮ್ಮನ್ನ ಹೊಗಳಿದಾರ? ಇಲ್ಲ ಗೌಡ್ರ. ಅದಕ್ಕೆ ಯಾಕೆ ಸಪ್ಪಗದಾರಿ? ನಿಮ್ಮ ಹೊಗಳಕ್ಕೆ ಅಂತ ನಾ ಇಲ್ವಾ? ಅಂದ್ರೆ ಚೆನ್ನಾಗಿರೋರ್ನ ಚೆನ್ನಾಗಿದ್ದಾರೆ ಅನ್ನೋದ್ರಲ್ಲಿ ಏನು ತಪ್ಪು? ಏನೂ ಇಲ್ಲ. ಕಥೆ ಈಗ ಶುರು ಆಯ್ತಾ ಇದೆ, ಕೇಳ್ತೀನಿ ಕೇಳಿ. ನಿಮ್ಮನ್ನ ಕಟ್ಕೊಂಡಾಗಿಂದ ಅಣ್ಣಪ್ಪನವ್ರು ಒಂದಿನ ಶಾಪಿಗೆ ಕರ್ಕೊಂಡು ಹೋಗಿದಾರ, ಹೋಟ್ಲಿಗೆ ಕರ್ಕೊಂಡು ಹೋಗಿದಾರ, ಸಿನಿಮಾ ಕರ್ಕೊಂಡು ಹೋಗಿದಾರ ಅಂತ ಗಂಡ ಇದ್ರೆಷ್ಟ ಸತ್ರೆಷ್ಟ? ಅದಕ್ಕೆ ಅವ್ರನ್ನ ಬಿಟ್ಬಿಟ್ಟು ನನ್ನ ಜೊತೆಗೆ ಬಂದ್ಬಿಡಿ. ಏನಂದ್ರೆ? ಮಧುರವ್ರೆ, ನಾನು ಚಡ್ಡಿ ಬನ್ನಿ ವ್ಯಾಪಾರ ಮಾಡಕ್ಕೆ ಆಗಾಗ ಮಾರ್ಕೆಟ್ಗೆ ಹೋಗ್ತಾ ಇರ್ತೀನಲ್ಲ, ನನ್ನ ಜೊತೆಗೆ ಬಂದ್ಬಿಡಿ. ನಿಮ್ಗೂ ಪುಟ್ಟ ಮಲಿಗೂ ಸಿನಿಮಾ ಟಿಕೆಟ್ ತಗೊಟ್ಬಿಟ್ಟು ಶಾಪಿಂಗ್ ಮಾಡಿಸ್ಬಿಟ್ಟು ಹೋಟ್ಲ್ ತಿನ್ನಿಸ್ಬಿಟ್ಟು ನಾನು ಚಡ್ಡಿ ಬನ್ನಿ ವ್ಯಾಪಾರ ಮಾಡಕ್ಕೆ ಹೋಗ್ತೀನಿ. ಗೌಡ್ರೆ, ನಾನು ನಿಮ್ಮ ಹೆಂಡತಿ ಹತ್ರ ಸೂಜಿ ಇಟ್ಟೆ ಅಂತ ನೀವು ಇಲ್ಲಿ ದಬ್ಳನೇ ಇಡ್ತಿದ್ದೀರಾ? ಮಧು ಡಾರ್ಲಿಂಗ್, ಮಧು ಡಾರ್ಲಿಂಗ್. ಅಣ್ಣಪ್ಪನವ್ರೆ, ಇವ್ರು ನಂಗೆಲ್ಲ ಕರಿಬೇಡಿ. ಸರಿ, ನನ್ನ ಹೆಂಡ್ತಿನ ಕರೆಯಲ್ಲ, ನಿಮ್ಮ ಹೆಂಡ್ತಿನ ಕರಿಲ್ಲ? ತೊಂದರೆ ಇಲ್ಲ, ನೀವು ಯಾರನ್ನ ಹೆಂಗ್ ಬೇಕಾರೋ ಕರ್ಕೊಳ್ಳಿ, ಆದ್ರೆ ಮಧುರವ್ರನ್ನ ಮಾತ್ರ ಕರಿಬೇಡಿ. ಅಂದ್ರೆ ನಾವು ಇಷ್ಟಪಡೋರ್ನ ಯಾರೋ ಇಂಗ್ಲೀಷ್ನವ್ರು ಬಿಟ್ಟೋಗಿರೋ ಪದದಲ್ಲಿ ಯಾಕೆ ಕರಿಬೇಕು? ಅಚ್ಚ ಕನ್ನಡದಲ್ಲಿ ಎಂಡ್ರು ಅಂತ ಕರೀರಿ. ಗೌಡ್ರೆ, ಒಬ್ಬ ಸುಮ್ಮನೆ ಇರ್ತೀರಾ? ಎಸ್ ಮಿಸ್. ಏನ್ ಜಾನಿ, ಇವತ್ತು ಇಷ್ಟೊಂದು ಖುಷಿಯಾಗಿದ್ದೀರಾ? ಏನೋ ಗೊತ್ತಿಲ್ಲ ಮಧು, ಇವತ್ತು ನೀನು ದೇವಲೋಕದ ಅಪ್ಸರೆ ಥರ ಕಾಣ್ತಿದ್ಯಾ. ಜಾನಿ, ಏನಾಗಿದೆ ನಿಮ್ಗೆ? ಸ್ಪೆಷಲ್ ಲವ್ ಆಗಿದೆ. ಇದೇ ಖುಷಿಗೆ ನೀನು ಮೂವಿಗೆ ಕರ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ವಾಟ್? ನಿಜವಾಗ್ಲೂ ನೀವು ನನ್ನ ಮೂವಿ ಕರ್ಕೊಂಡು ಹೋಗ್ತಿದ್ದೀರಾ? ಬರೀ ಮೂವಿಗೆ ಅಷ್ಟೇ ಅಲ್ಲ ಮಧು, ಶಾಪಿಂಗು ಕರ್ಕೊಂಡು ಹೋಗ್ತೀನಿ. ಹಂಗೆಲ್ಲ ಕರ್ಕೊಂಡು ಹೋಗ್ಬೇಡಿ. ಸರಿ, ಪುಟ್ಮಲ್ಲವ್ರು ಕಳಿಸಿ. ನೋಡಿ ಅಣ್ಣಪ್ಪನವ್ರಿ, ಆಚೆ ಶಾನೆ ಬಿಸ್ಲದೆ, ಕರ್ಕೊಂಡು ಹೋದ್ರು ಬಾಡೋಗ್ಬಿಡ್ತಾರೆ ಅಂತ ಹಂಗೆ ಹೇಳ್ದಿ. ಅದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡಿ. ನಾನು ಹೆಂಡ್ತಿನ AC ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ. ಮಧು, ಇವ್ರ ಜೊತೆ ಮಾತಾಡ್ತಾ ನಿಂತ್ರೆ ಮೂವಿಗೆ ಲೇಟ್ ಆಗಿಬಿಡುತ್ತೆ. ಕಮಾನ್, ಲೆಟ್ಸ್ ಗೋ. ಬಾಯ್ ಗೌಡ್ರೆ. ಬಾಯ್ ಬಾಯ್. ಏನಮ್ಮೆ, ನಾನು ಅಳ್ತೀನಿ. ಏನಾಯ್ತು ಅಂತ ಅಳ್ತಾ ಇದೆ? ಬಾಬಣ್ಣ, ನೀವು ಬರುವಾಗ ನಾನು ಗೊಳೋ ಅಂತ ಅಳ್ತಾ ಇದ್ರು, ನೋಡ್ದಿರೋ ಹೋಯ್ತಾ ಇದ್ದೀರಲ್ಲ, ಸರಿಯಾ? ಏನೋ ಟೆನ್ಷನ್ ಇದ್ದಿ ಕಮ್ಮೆ, ಅದಕ್ಕೆ ಗಮನಿಸ್ಕೊಳಕ್ ಆಗಲಿಲ್ಲ. ನೀವು ಯಾವಾಗ ತಾನೇ ನನ್ನ ಗಮನಿಸ್ಕೊಂಡಿದ್ದೀರಿ? ಈಗ ವಿಷಯ ಏನಂತ ಹೇಳಿಯೇ ಇಲ್ವಾ? ಹೇಳ್ತೀನಿ ಬಾಬಣ್ಣ. ಬಾಬಣ್ಣ, ನೀವು ಆಲೋಚನೆ ಸಿನಿಮಾ ನೋಡಿದಿರಿಯಾ? ಎದ್ದಟ್ಟು ಪೋಟೆತ್ತದೆ, ನನ್ನ ಜೀವನನೇ ಒಡೆದೋಗಿರೋ ಹಾಲ್ ತರ ಆಗ್ಬಿಟ್ಟದೆ. ಇಂಥ ಟೈಮ್ಲಿ ಇವ ಹಾಲು ಜನ ಸಿನಿಮಾ ನೋಡಿದ್ರಿ ಅಂತ ಕೇಳ್ತಾಳೆ. ಈಗ ವಿಷಯ ಏನಂತ ಕೇಳಿಯಾ, ಇಲ್ಲ ಸಿಪಾಯಿ ರಾಮ ತರ ಕುದುರೆ ಹತ್ಕೊಂಡು ಹೋಗ್ಬಿಡ್ಲ್ಯಾ? ಬಾಬಣ್ಣ, ನಾನು 7 ಗಂಟೆ ಹೊಸ ತಡೀರಿ. ಹಾಗಾದ್ರೆ ಹೋಗಮ್ಮೆ. ಬಾಬಣ್ಣ, ನಾನು 7 ಹೊಸ ಕೇಳಿ, ಆಮೇಲೆ ನೀವು ಎಲ್ಲಿ ಬೇಕಾದ್ರೂ ಹೋಗಿ. ಆಮೇಲೆ ಪುಟ್ಮಲಿ, ಮೊದಲೇ ನನ್ನ ತಲೆ ಸರಿ ಇಲ್ಲ. ಇಂಥ ಟೈಮ್ಲಿ ಯಾರನ್ನ ಕೇಳ್ಬಿಟ್ಟು ನನ್ನ ತಲೆ ತಿನ್ಬೇಡ. ನೆಟ್ಟಿಗೆ ವಿಷಯ ಏನಂತ ಹೇಳು. ಬಾಬಣ್ಣ, ಆಲೋಚನೆ ಸಿನಿಮಾದಲ್ಲಿ ಅಣ್ಣವ್ರು ಅವ್ರ ಎಂಡ್ರು ನೋಡ್ಕೊತಾರಲ್ಲ, ಹಂಗೆ ನೀವು ನನ್ನ ನೋಡ್ಕೋಬೇಕು ಅಂತ ಆಸೆನೇ. ಈಗೇನು ನಾನು ನಿನ್ನ ಕಂಡವ್ರ ಎಂಡ್ರ ಥರ ನೋಡ್ಕೊತಾ ಇದ್ದಾನ? ಬಾಬಣ್ಣ, ನಾನು ಹೇಳ್ದದು ಹಂಗಲ್ಲ. ಇನ್ನೆಂಗೆ? ಅದು ಆ ಸಿನಿಮಾದಲ್ಲಿ ಅಣ್ಣವ್ರು ಅವ್ರ ಹೆಂಡ್ರನ್ನ ಕೂರಿಸ್ಬಿಟ್ಟು, ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ ಮಹಾರಾಣಿಯ ಹಾಗೆ ಅಂತ ಹಾಡು ಹೇಳ್ಕೊಂಡು ಅಟ್ಟಿ ಕೆಲಸ ಎಲ್ಲ ಮಾಡ್ತಾರಲ್ಲ, ಹಂಗೆ ನೀವು ಮಾಡ್ಬೇಕು ಅಂತ ಆಸೆ ಅನ್ನಿ. ಆಮೇಲೆ ಪುಟ್ಮಲಿ,
ನಾ ಯಾವತ್ತಾರು ಅಟ್ಟಿ ಕೆಲಸ ಮಾಡೋದನ್ನ ನೋಡಿದ್ಯಾ? ನೋಡಿಲ್ಲ, ಇನ್ ಮುಂದಕ್ಕೆ ನೋಡ್ಬೇಕು ಅನ್ನೋ ಆಸೆ ಅನ್ನಿ. ತಗದು ಗುಟ್ಟ ಜುಟ್ಟು ಕಟ್ಕೊಂಡ್ರೆ ಮಲ್ಲಿಗ ಉದ್ರೋಗ್ಬಿಡ್ಬೇಕು. ಅಟ್ಟಿ ಯಜಮಾನಿ ಅಟ್ಟಿ ಕೆಲಸ ಮಾಡುವಂತ ವಿವೇಕ ಇಲ್ದೆ ಮಾತಾಡಿಯಾ? ಬಾಬಣ್ಣ, ಅದೆಲ್ಲ ನನಗೆ ಗೊತ್ತಿಲ್ಲ. ನೀವು ಅವ್ರ ತರ ನನ್ನ ಕೂರ್ಸಿ ಅಟ್ಟಿ ಕೆಲಸ ಎಲ್ಲ ಮಾಡಿ ನಂಗೆ ಊಟ ಮಾಡಿಸ್ಬೇಕು. ಆಮೇಲೆ ಪುಟ್ಮಲ್ಲಿ ಅಣ್ಣ ಅವರು ಅವ್ರ ಹೆಂಡ್ರಿಗ ಸಿನಿಮಾದಲ್ಲಿ ಯಾಕೆ ಹಂಗೆ ಸೇವೆ ಮಾಡಿದ್ರು ಅಂತ ಗೊತ್ತಾ? ಯಾಕ? ಅವ್ರಿಗೆ ದೊಡ್ಡ ಮೊಲ್ಲಾಗ್ರ ಬಂದು ಚಟ್ಟ ಹತ್ಕೊಳ್ಳೋ ಟೈಮ್ ಬಂದಿತ್ತು, ಅದಕ್ಕೆ ಹಂಗೆ ಸೇವೆ ಮಾಡ್ತಾ ಇದ್ರು. ಅಂದ್ರೆ ನೀವು ನನಗೆ ಅದರ ಸೇವೆ ಮಾಡಲ್ವಾ? ನಿನಗೂ ದೊಡ್ಡ ಮೊಲ್ಲಾಗ್ರ ಬರಲಿ, ಆಗ ಸೇವೆ ಮಾಡ್ತೀನಿ. ಬಾಬಣ್ಣ, ಬಾಬಣ್ಣ, ನೀವು ನನ್ನ ಮಾತೇ ಕೇಳಲ್ಲ. ಇರಿ, ನೀವು ಮಾಡಿಸ್ತೀನಿ. ಅತ್ಯವ, ಹಲೋ ಅತ್ಯವ. ಇದ್ಯಾಕೂಸು ಒಳ್ಳೆ ಪಾಂಡುಪುರದ ಸಕ್ಕರೆ ಫ್ಯಾಕ್ಟ್ರಿ ಸೈರನ್ ಕೂಕೋತಿದೆ. ಅಳೋದ್ಬಿಟ್ಟು ಏನಾಯ್ತು ಅಂತ ಹೇಳು. ಅತ್ಯವ, ಅದು ಬಾಬಣ್ಣ ನನ್ನ ಬಾಯಿ ಬಂದಾಗ ಬೈದ್ಬಿಟ್ರು. ಏನಂತ ದನಕಾಯನ್ಗೆ? ಗೊತ್ತಿಲ್ಲ ಅತ್ಯವ. ಆಲು ಜನ ಸಿನಿಮಾದಲ್ಲಿ ಅಣ್ಣವ್ರು ಅವ್ರ ಹೆಂಡತಿ ನೋಡ್ಕೊಂಡಂಗೆ ನನ್ನ ನೋಡ್ಕೊಳ್ಳಿ ಅಂದಿದ್ದಕ್ಕೆ ನಿನ್ಗೆ ಮಲ್ಲಗ್ರ ಬಂದ್ರೆ ನೋಡ್ಕೊತೀನಿ ಅಂತ ಬೈದ್ಬಿಟ್ರು. ಹಂಗೆಲ್ಲ ಬೈದ್ನಾ? ಕೊಡ ದನಕಾಯನ್ಗೆ ಫೋನ್ನ. ಸರಿ ಅತ್ಯವ. ಬಾಬಣ್ಣ, ಬಾಬಣ್ಣ, ಅತ್ಯವ ಫೋನು. ಅವಳೆ ಬೆಂಕಿ ಹಚ್ಬಿಟ್ಯಾ? ಗಂಡ ಹೆಂಡ್ರು ವಿಷಯನ ಗುಟ್ಟಾಗಿ ಇಟ್ಕೊಳಕ್ಕೆ ಬರಲ್ಲ ಅಲ್ವಾ? ಅತ್ಯವ, ಬಾಬಣ್ಣ ಪುನಃ ಬೈತವ್ರೆ. ಕೇಳವ ಯಾಕ್ಲಾ ನನ್ ಕೂಸಿಗೆ ಬೈದಿಯಂತೆ? ಹಂಗೇನು ಇಲ್ಲ, ಸುಮ್ಮನೆ ಆಟಗುಳಿ ಮಾಡ್ದಿ. ಲೇ ದನಕಾಯೋನೆ, ಇಂಥ ಸೀಮೆಗಿಲ್ದಿರೋ ಆಟಗಳನ್ನ ಬಿಟ್ಟು ನನ್ನ ಸೊಸೆನ ಚಂದಾಗಿ ನೋಡ್ಕೊಂಡ್ರೆ ಸರಿ. ಇಲ್ಲ ಅಂದ್ರೆ ನೀನ್ ಜುಟ್ಟು ಹಿಡ್ಕೊಂಡು ಎಳ್ಕೊಂಡ್ ಬಂದು ಎಮ್ಮೆ ಕಾಯಕ್ ಬಿಟ್ಬಿಡ್ತೀನಿ. ಅವಯ್ ನಾ ಹೇಳದ್ ನೋವು ಕೇಳವ. ನಿನ್ ಮಾತ್ನ ನಾನೇನ್ಲ ಕೇಳೋದು? ನಾನ್ ಹೇಳ್ದಂಗ ನೀನ್ ಕೇಳು ಅಷ್ಟೇ. ಆಯ್ತು ಹೇಳು. ಅಲ್ಲಕಲ, ನನ್ ಕೂಸ್ನ ಚಂದಾಗಿ ನೋಡ್ಕೊಳಕ್ಕೆ ನಿನ್ಗೆ ಏನ್ಲ ದಾಡಿ? ಆಯ್ತು ಕವಯ್, ನೋಡ್ಕೊತೀನಿ. ನೋಡ್ಕೋತೀನಿ ಅಲ್ಲ, ನೋಡ್ಕೊಳ್ಳೇಬೇಕು. ಪುನಃ ಏನಾದ್ರೂ ನನ್ನ ಸೊಸೆ ಹತ್ಕೊಂಡು ನನಗೆ ಫೋನ್ ಮಾಡಿದ್ರೆ ಅಲ್ಲಿಗೆ ಬಂದು ನೀನ್ ಚಡ್ಡಿ ಉದುರಿಸ್ತೀನಿ. ಮಡಗ್ಲಾ ಫೋನ್ನ? ಆಯ್ತು ಕವಯ್, ಮಡಗು. ನಟನ ನಾಟಕನ ನನ್ನ ಹತ್ರನೇ ಆಡ್ತಾವ್ನೆ. ಇಂಥ ನಾಟಕಗಳನ್ನ ನಂದಿಕೇಶ್ವರದಲ್ಲಿ ನಾನು ಎಷ್ಟು ಆಡಿಲ್ಲ ನನ್ನ ಹತ್ರ. ಬಾಬಣ್ಣ, ಅತ್ಯವ ಏನ್ ಹೇಳಿದ್ರು? ನನ್ನ ಮುದ್ದು ಬಂಗಾರಿಗ ಮುದ್ದೆ ತಿನ್ಸಿ ನಿದ್ದ ಮಾಡಿಸ್ಬೇಕಂತೆ. ಹಂಗಾರೆ ನಾನು ಏನ್ ಹೇಳಿದ್ರು ಕೇಳಿರ್ಯಾ? ಕೇಳಲೇಬೇಕಲ್ಲ ಮೇ, ಇಲ್ಲಾಂದ್ರೆ ಹೈಕಮಾಂಡ್ನವರು ಅಳ್ಳಾಡಿಸ್ಬಿಡ್ತಾರೆ. ಇದನ್ನ ಯಾನ್ ಮಾಡ್ಬೇಕು ಅಂತ ಹೇಳು. ಮೊದ್ಲು ಮೂತ್ರ ಸಿಕ್ಕದ್ರಿಂದ ಶುರು ಮಾಡ್ಕೊಳ್ಳಿ. ಬೇ ಜಾನಿ, ನಾವ್ ದಿನ ಈ ರೀತಿ ಸುತ್ತಾಡ್ಕೊಂಡು ಐಸ್ ಕ್ರೀಮ್ ತಿಂತಿದ್ರೆ ಹೇಗಿರುತ್ತೆ? ಬೇಗ ಹಲ್ಲಾಳಾಗುತ್ತೆ. ಜಾನಿ, ನಾವ್ ಹೇಳಿದ್ ಹಾಗಲ್ಲ. ದಿನ ನಾವು ಔಟಿಂಗ್ ಹೋಗಿ ಶಾಪಿಂಗ್ ಮೂವಿ ಅಂತ ಸುತ್ತಾಡ್ತಿದ್ರೆ ನಮ್ ಲೈಫ್ ಎಷ್ಟು ಕ್ರೇಜಿ ಆಗಿರುತ್ತಲ್ವಾ? ನನ್ಗೆ ಆಸೆ ಇರೋದು ನಿನ್ ಜೊತೆ ಸುತ್ತಾಡೋದಲ್ಲ, ಮಧು, ಪುಟ್ಟಬಲ್ಲಿಯವ್ರ ಜೊತೆ ಜಾಲಿಯಾಗಿ ಸುತ್ತಾಡೋದು. ಏನಂದ್ರೆ? ನೀನ್ ಹೇಳಿದ್ರೆ ಸರಿ ಅಂದೆ. ಹಾಗಾದ್ರೆ ನಾವ್ ದಿನ ಔಟಿಂಗ್ ಹೋಗೋಣ. ಬೇಡ ಮಧು, ಬಿಸಿಲಲ್ಲಿ ನೀನು ಹೀಗೆಲ್ಲ ಸುತ್ತಾಡಿದ್ರೆ ನಿನ್ ಗ್ಲಾಮರ್ ಎಲ್ಲ ಹಾಳಾಗ್ ಬಿಡುತ್ತೆ. ಅದಕ್ಕೆ 3 ತಿಂಗಳಿಗೊಂದ್ಸಲ ಹೋಗೋಣ. ಐ ಲೈಕ್ ಇಟ್. ಎಂಥದ್ದು ಲೈಲಾ ಮಜ್ನು ಒಟ್ಟಿಗೆ ಐಸ್ ಕ್ರೀಮ್ ತಿಂತಿದ್ದೀರಾ? ವಾಟ್ ಇಸ್ ದ ಮ್ಯಾಟರ್? ರಾಕಿರಿ ಅವ್ರೆ, ಇವತ್ತು ಜಾನಿ ನನ್ನ ಮೂವಿ ಮತ್ತೆ ಶಾಪಿಂಗ್ ಕರ್ಕೊಂಡು ಹೋಗಿದ್ರು. ಮಧುರ ಬಾಬಿ, ನೀವು ಹೇಳ್ತಿರೋದು 100ಕ್ಕೆ 100 ಸತ್ಯವಾ? 100ಕ್ಕೆ 1000ದಷ್ಟು ಸುಳ್ಳು. ಅದೆಲ್ಲ ನಿನಗೆ ಯಾಕೋಲೇ? ಹಾಗೆಂತೆಲ್ಲ ಜಾನಿ ಬಾಯ್, ಇವತ್ತು ನಮ್ಮ ಒಟ್ಟಾರದ ಗಂಡಸರಿಗೆಲ್ಲ ಎಂತ ಆಗಿದೆ ಅಂತೇಳಿ ಥಿಂಕ್ ಮಾಡ್ತಾ ಇದ್ದೇನೆ. ಯಾಕೆ ರಾಕಿ ಅವ್ರೆ ಹಾಗೆ ಹೇಳ್ತಿದ್ದೀರಾ? ಏನಾಯ್ತು? ಮತ್ತೆ ಇನ್ನೆಂತ ಮಧುರ ಬಾಬಿ, ಯಾವತ್ತು ನಿಮ್ಮನ್ನು ಪಕ್ಕದ ರೋಡಿಗೆ ಪಾಪ್ಕಾರ್ನ್ ತಿನ್ಲಿಕ್ಕೆ ಕರ್ಕೊಂಡು ಹೋಗೋದ ಜಾನಿ ಬಾಯ್ ಇವತ್ತು ನಿಮ್ಮನ್ನು ಸಿನಿಮಾಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಆಚೆ ನೋಡಿದ್ರೆ ನಮ್ಮ ರಿಂಗ್ ಮಾಸ್ಟ್ರು ಯಾವತ್ತು ಪುಸ್ತಕ ಕೂಡಿದ ನೀರಿನ ಗ್ಲಾಸ್ ಅನ್ನು ಮುಟ್ಟದವರು ಇವತ್ತು ಅವರನ್ನು ಆರಾಮಾಗಿ ಕೂರಿಸಿ ಆಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ ಮಹಾರಾಣಿಯ ಹಾಗೆ ಅಂತೇಳಿ ಮನೆ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ರಾಕೆ, ಗೌಡ್ರು ನಿಜವಾಗ್ಲೂ ಪುಟ್ಟಬಲ್ಲಿಯವ್ರನ್ನ ಕೂರಿಸಿ ಮನೆ ಕೆಲಸ ಎಲ್ಲ ಮಾಡ್ತಿದ್ರನ? ಹೌದು ಭಯ್ಯ, ಆ ದೃಶ್ಯವನ್ನು ನೋಡಿ ನನ್ನ ಕಣ್ಣನ್ನೇ ನನಗೆ ನಂಬಲಿಕ್ಕೆ ಆಗ್ತಿಲ್ಲ. ನಂಬೋಕ್ಕಾಗ್ಲಿಲ್ಲ ಅಂದ್ಮೇಲೆ ಮತ್ತೆ ಇಟ್ಕೊಂಡಿದ್ ಯಾಕೆ ಕಿತ್ತಾಕ್ ಬಿಡೋ. ಜಾನಿ, ಗೌಡ್ರು ಅವ್ರ ಮನೆ ಕೆಲಸ ಮಾಡ್ತಿದ್ರೆ ನೀವ್ ಯಾಕೆ ಇಷ್ಟೊಂದು ಅಪ್ಸೆಟ್ ಆಗ್ತಿದ್ದೀರಾ? ಒಟ್ಟಾರದಲ್ಲಿ ಅಮ್ಮವರ ಗಂಡನಾಗಿ ಸೇವೆ ಮಾಡೋದಕ್ಕೆ ನನಗೆ ಮತ್ತೊಬ್ಬ ಸಂಗತಿ ಸಿಕ್ಕಿದಂತೇಳಿ. ಲೇ ರಾಕಿ, ಇನ್ನೊಂದ್ಸಲ ನನ್ನ ಅಮ್ಮನವ್ರ ಗಂಡ ಗಿಂಡ ಅಂತ ಕರೆದ್ರೆ ಬಂಡೆ ಕಲ್ಗ್ ನಿನ್ ಬುಂಡೆ ಚೆಚ್ಬಿಡ್ತೀನಿ.
ಬಂಡೆಕಲ್ಲಲ್ಲಿ ಬುಂಡೆ ತೆಗೆಸಿಕೊಳ್ಳೋದಂದ್ರೆ ಡಿಫ್ರೆಂಟ್ ಸಾಂಗ್ ಸಿಗ್ತದೆ. ಕಮ್ ಆನ್ ಡು ಇಟ್. ರಾಕಿ ಅವರೇ ಸುಮ್ಮನೆ ಸಿಲ್ಲಿಯಾಗಿ ಮಾತಾಡಿ ಯಾಕೆ ಇವ್ರ ಹತ್ರ ಬೈಸ್ಕೋತೀರಾ? ಹೋಗಿ ನಿಮ್ ಕೆಲಸ ನೋಡ್ಕೊಳ್ಳಿ. ಜಾನಿ ಅವ್ರೇನೇನೋ ಮಾತಾಡ್ತಾರೆ ಅಂತ ನೀವ್ಯಾಕೆ ಕೋಪ ಮಾಡ್ಕೋತೀರಾ? ಮನೇಲಿ ತುಂಬಾ ಪಾತ್ರೆಗಳು ಬಿದ್ದಿವೆ, ನಿಮ್ ಕೋಪನ್ ಹೋಗಿ ಅದ್ರ ಮೇಲೆ ತೋರಿಸಿ. ಹಾಗೆ ನನಗೊಂದು ಲೋಟೆ ಬೆಚ್ಚ ಕಸಾಯ ತನ್ನಿ. ಏಯ್, ಮೊದಲೇ ಮೆಣಸಿನ್ಕಾಯಿ ತಿಂದು ಖಾರ ಅಂತಿರೋನ್ಗೆ ಖಾರದ ಪುಡಿ ತಂದು ಬಾಯಿಗೆ ತುಂಬ್ತೀನೋ? ಸುಮ್ಮನೆ ನಿಂತ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಖಾರದ ಪುಡಿ ತಂದು. ಜಾನಿ ನಂಗೆ ಗೊತ್ತಿಲ್ಲದೆ ನಿಮ್ ಮೆಣಸಿನ್ಕಾಯಿ ಯಾವಾಗ ತಿಂದ್ರಿ? ರಾಖಿ ಬಂದು ಗೌಡ್ರು ಪುಟ್ಟಮಲ್ಲಿಯವ್ರು ಸೇವೆ ಮಾಡ್ತಿದ್ದಾರೆ ಅನ್ನಲ್ಲ, ಅವಾಗಲೇ ಒಂದು ಮೂಟೆ ಮೆಣಸಿನ್ಕಾಯಿ ತಿಂದಂಗೆ ಆಗೋಯ್ತು. ವಾಟ್ ಡು ಯು ಮೀನ್? ಐ ಮೀನ್ ಗೌಡ್ರು ಗತ್ತು ಪುಟ್ಟಮಲ್ಲಿಯವ್ರು ಸೊತ್ತಾಗೋಯ್ತಲ್ಲ ಅನ್ನೋ ವಿಷಯ ಕೇಳಿ ಹೀಗನ್ನಿಸ್ತು. ಗಂಡ ಹೆಂಡತಿ ಸೇವೆ ಮಾಡಿದ್ರೆ ಏನ್ ತಪ್ಪು? ನೀವು ಡೈಲಿ ಮಾಡ್ತಿರೋದನ್ನೇ ಅವರು ಮಾಡ್ತಿದ್ದಾರೆ ಅಷ್ಟೇ ಜಾನಿ ಬಾಯ್. ನಿಮ್ಗಷ್ಟೇ ಇರ್ಬೋದು, ಆದ್ರೆ ಪುಟ್ಟಮಲ್ಲಿ ಅವರಿಂದ ಗೌಡ್ರನ್ನ ದೂರ ಮಾಡಕ್ ನಾನು ಇಟ್ಟಿದ್ದ ಪಿನ್ನು ನನಗೆ ಚುಚ್ಕೊಂಡ್ಬಿಟ್ಟಿದೆ. ಜಾನಿ ಏನ್ ಯೋಚನೆ ಮಾಡ್ತಿದ್ದೀರಾ? ಟೈಮ್ ವೇಸ್ಟ್ ಮಾಡೋದ್ ಬಿಟ್ಟು ಹೋಗಿ ಪಾತ್ರೆ ತೊಳಿರಿ. ಅದು ನೀನು ಹೋಗಿರೋ ಗೌಡ್ರು ಪುಟ್ಟಮಲ್ಲಿ ಅವ್ರ ಸೇವೆನ ಹೇಗ್ ಮಾಡ್ತಿದ್ದಾರೆ ಅಂತ ನೋಡ್ಕೊಂಡ್ ಬಂದು ಆಮೇಲೆ ತೊಳಿತೀರಿ. ಅವ್ರು ಹೇಗ್ ಸೇವೆ ಮಾಡ್ತಾರಂತ ನೀವ್ ಯಾಕೆ ನೋಡ್ಬೇಕು? ರಿಂಗ್ ಮಾಸ್ಟರ್ಗೆ ಪಾತ್ರೆ ತೊಳಿಕ್ಕೆ ಗೊತ್ತಾಗದಿದ್ದರೆ ಹೋಗಿ ಟ್ರೈನಿಂಗ್ ಕೊಡ್ತಾರ, ಅದಕ್ಕೆ. ಲೇ ರಾಖಿ, ಸುಮ್ಮನೆ ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ನಿನ್ ಜಾಗದಲ್ಲಿ ನಿನ್ನನ್ನು ಸಾಯಿಸಿ ಇಲ್ಲೇ ಊತಾಕ್ಬಿಡ್ತೀನಿ. ಭಯ್ಯ, ನಾನು ಯಾವತ್ತಾದ್ರೂ ಸುಮ್ಮನೆ ಹೋಗಿದ್ದೇನಾ? ನನಗೆ ಎಂತಾದ್ರೂ ಸಾಕುದಿಲ್ಲ. ಅದು ನಿನ್ ಮನೆಗೆ ಹೋಗಿರೋ, ನಾನು ಆಮೇಲೆ ಬರ್ತೀನಿ. ಜಾನಿ ಯಾವಾಗ ಹೇಗಿರ್ತಾರೋ ಒಂದು ಅರ್ಥ ಆಗಲ್ಲ. ಅರ್ಧ ದಿನ ತಲೆ ಸರಿ ಇದ್ರೆ ಇನ್ ಅರ್ಧ ದಿನ ತಲೆನೇ ಸರಿ ಇರಲ್ಲ. ಹಾಗಾದ್ರೆ ಅರ್ಧ ದಿನ ಅವರ ತಲೆಯನ್ನು ಇಟ್ಕೊಳ್ಳಿ, ಉಳಿದ ಅರ್ಧ ದಿನ ಅವರ ತಲೆಯನ್ನು ಕಟ್ ಮಾಡಿ ಬಿಸಾಡಿ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ. ಮನೆ ಕೆಲಸ ಯಾರಿ ಮಾಡೋದು? ನಿಮ್ಮ ಮಾವನ? ಆಯಾಸ ಪಡದಿರು ಎಂದು ಕೂಗುತ್ತ ಹೀಗೆ ಎಲ್ಲ ಕೆಲಸ ಮಾಡಿ ಮುಗಿಸುವೆ, ನೀನೇ ಆಗ ಮೆಚ್ಚಿಕೊಳ್ಳುವೆ. ಪಬಬಂ ಪಬಬಂ ಪಬಬಂ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ. ಗೌಡ್ರು ಯಾವುದೇ ಕಾರಣಕ್ಕೂ ಪುಟ್ಟಮಲ್ಲಿಯವ್ರ ಸೇವೆ ಮಾಡಲ್ಲ ಅನ್ನೋ ಕಾನ್ಫಿಡೆನ್ಸಲ್ಲಿ ಪುಟ್ಟಮಲ್ಲಿಯವ್ರಿಗೆ ನಾನೇ ಐಡಿಯಾ ಕೊಟ್ಟು ನಾನು ತೋಡಿದ ಗುಂಡಿಗೆ ನಾನೇ ಬಿದ್ದೋಗ್ಬಿಟ್ನಲ್ಲಪ್ಪ. ಬಾಬಣ, ನೀವು ಅಣ್ಣ ಅವ್ರ ತರನೇ ತಾನೇ ರಸಿಕರ ರಾಜ. ಇದೇ ಮಾತನ್ನ ಅವ್ರು ಹೇಳಿದ್ರೆ ಆಕಾಶಕ್ಕೆ ಆರ್ಬಿಟ್ಟು ವಹಿಸ್ಕೊಂಡೆ ಚೀಪ್ಗೆ ಬಂದ್ಬಿಡ್ತಾ ಇದ್ದಿ. ಆಮೇಲೆ ಪುಟ್ಮಲ್ಲಿ ನೀ ಹೇಳೋದು ಮಾತನ್ನ ಕೇಳಿ ಏಟ್ಗಲೆ ನಾವಿಬ್ರು ಮಧುಚಂದ್ರ ಕಾರಿ ಐಸ್ಕೆಂಡು ಚೀಪ್ಗೆ ಬಂದಷ್ಟೇ ಖುಷಿ ಆಯ್ತು ಅಂದಿ. ಬೋಟಿ ಅದು ಬೋಟಿ ಅಲ್ಲ ಕಮ್ಮಿ, ನಾಟಿ ಹಿಡಿದ್ರೆ ಚಾಡ. ಆಮೇಲೆ ಪುಟ್ಮಲ್ಲಿ ಇನ್ನು ನಿನ್ನ ಆಸೆ ಏನೇನಿದ್ದು ಹೇಳು, ಎಲ್ಲನೂ ಮಾಡಿ ಮುಗಿಸ್ಬಿಡ್ತೀನಿ. ಬಾಬಣ್ಣ, ಅದು ನನ್ನ ಕೂಸುಮರಿ ಮಾಡ್ಕೊಂಡು ಪಾಣಲೆಲ್ಲ ಓಡಾಡಿಸ್ಬೇಕು. ಆಯ್ತು ಕಮ್ಮಿ, ನಾಷ್ಟ ತಿನ್ಕ ಕೊಣಗ್ ಬಾ, ನಿನ್ನ ಕೂಸು ಮರಿ ಮಾಡಿಸ್ತೀನಿ. ಸರಿ ಬಾಬಣ್ಣ. ಇದ್ಯಾಕೋ ತುಂಬ ಅತಿ ಆಗೋಯ್ತು, ಇದಕ್ಕೇನಾದ್ರೂ ಮಾಡಲೇಬೇಕು, ಇಲ್ಲ ಅಂದ್ರೆ ನನ್ನ ಪ್ಲಾನ್ ಎಲ್ಲ ಟುಸ್ ಪಟಾಕಿ. ನಾನಿಲ್ಲಿ ಟೆನ್ಷನ್ ಅಲ್ಲಿ ನಿಂತಿರೋದು ನಿಂಗೆ ಐ ಲೈಕ್ ಇಟ್. ಭಯ್ಯ, ನೀವೆಂತ ಟೆನ್ಷನ್ ಅಲ್ಲಿ ಇದ್ದೀರಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ, ಅದಕ್ಕೆ ಲೈಕ್ ಇಟ್ ಅಂದ್ರೆ. ಏನಂತ ಹೇಳೋ ರಾಕಿ, ನಾನು ಬಿಟ್ಟು ಬಲೆಯಲ್ಲಿ ನಾನೇ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ವಾಟ್ ಹ್ಯಾಪನ್ ಬ್ರದರ್? ನನ್ನ ಹತ್ರ ಹೇಳಿ, ಸೆಕೆಂಡ್ ಮುಗಿಯೋದ್ರೊಳಗೆ ಸಾಲ್ವ್ ಮಾಡ್ತೀನಿ. ಏನಾಯ್ತು? ಹೇಳಿದ್ರೆ ಮರ್ಯಾದೆ ಹೋಗುತ್ತೆ, ಹೇಳಲಿಲ್ಲ ಅಂದ್ರೆ ಮನ್ಸಿಗೆ ಬೇಜಾರಾಗುತ್ತೆ. ಇದನ್ನ ಮರ್ಯಾದೆ ಇದ್ದವ್ರು ಹೇಳ್ಬೇಕು, ನೀವೆಂತದೇ ಕೇಳುದು? ನನಗೆ ಮರ್ಯಾದೆ ಇಲ್ಲ ಅಂತ್ಯಾ? ನಾನು ಎಲ್ಲೇ ಹೇಳಿದೆ ಬಾಯಿ, ಇದ್ದ ಮರ್ಯಾದೆಯನ್ನೆಲ್ಲ ಕಂಡವರಿಗೆ ದಾನ ಮಾಡಿ ಬಿಟ್ಟಿದ್ದೀರಾ. ಈಗ ಕಳ್ಕೊಂಡಿರುವ ಮರ್ಯಾದೆ ಬಗ್ಗೆ ಎಂತದಕ್ಕೆ ಮಾತಾಡ್ತಿದ್ದೀರಿ ಅಂತ ಹೇಳಿದೆ. ಸುತ್ತಿ ಬಳಸಿ ಈಗೆಲ್ಲ ಮಾತಾಡೋ ಸುತ್ತಿಗೆ ತಗೊಂಡು ಹೊಡೆದ್ಬಿಡ್ತೀನಿ. ಐ ಲೈಕ್ ಇಟ್, ಕಮ್ ಆನ್ ಡು ಇಟ್. ಲೋ ರಾಕಿ, ನಾನು ಹೇಳೋದು ಒಂದು ಸ್ವಲ್ಪ ಕೇಳೋ. ಓಕೆ, ಏನು ವಿಷಯ ಅಂತ ಹೇಳಿ. ಸಂತೋಷ ಆದ್ರೆ ಮಾಡೋದಿಲ್ಲ, ಸಂತೋಷ ಆಗ್ಲಿಲ್ಲ ಅಂದ್ರೆ ಮಾಡ್ತೀನಿ. ರಾಕಿ, ಇದೊಂದು ಸಲ ಇದೊಂದು ಕೆಲಸ ಮಾಡಿಕೊಟ್ರೆ ನೀನು ಕಾಲಿಗೆ ಬೇಕಾದ್ರೆ ಬೀಳ್ತೀನಿ ಕಣ. ಕೆಲಸ ಮಾಡಿ ಕೊಟ್ಟಾದ ಮೇಲೆ ಎಂತದಕ್ಕೆ ಕಾಲಿಗೆ ಬೀಳುದು? ಕಾಲಿಗೆ ಐ ಲೈಕ್ ಇಟ್. ಈಗ ರಾಕಿ ರೈಗೆ ಜೋಶ್ ಬಂತು, ಎಂತ ಮಾಡ್ಬೇಕಂತ ಹೇಳಿ. ನೋಡು ರಾಕಿ,
ಈಗಲೇ ಗೌಡ್ರು ಮನೆಗೆ ಸ್ವಾಮೀಜಿ ಗೆಟಪಲ್ಲಿ ಹೋಗಿ ಎಷ್ಟು ಮಾಡು. Is it? I like it. Catch, catch, catch. I like it. ಬಂ ಬಂ ಗಡಿಬಿಡಿ ಗಂಡ ಪುಡಿ ಪುಡಿ ಪಿಂಡ. ಯಾರೋ ಸ್ವಾಮಿಗಳ ನೀವು ನಮ್ಮ ಟೀಚರ್ ಪದ ಬೆಳೆಸ್ಬಿಟ್ಟಿದಾರಿ. ಬಂ ಬಂ ಗಡಿಬಿಡಿ ಗಂಡ ಪುಡಿ ಪುಡಿ ಪಿಂಡ. ನಾನು ಹಿಮಾಲಯಗಿರಿಯಿಂದ ಬಂದಿರುವ ಇಣುಕುಲಿಂಗು ಬಾಬಾ ಸ್ವಾಮಿ. ಬಾಬಣ್ಣ ಇವ್ರ ಹೆಸರೇ ವಿಚಿತ್ರವಾಗದಲ್ಲ. ಬಂ ಬಂ ಗಡಿಬಿಡಿ ಗಂಡ ಪುಡಿ ಪುಡಿ ಪಿಂಡ. ನನ್ನ ನಾಮಧೇಯವನ್ನು ವಿಚಿತ್ರ ಅಂತೆಲ್ಲ ಮಾಡಿನ ಜೀವನ ವಿಚಿತ್ರವಾಗ್ಲಿ ಅಂತೇಳಿ ಶಾಪ ಹಾಕ್ಬಿಡ್ತೀನಿ.